ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಕ್ಕಿಯಿಂದ ಉಪ್ಪಿಟ್ಟು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇದನ್ನು ನೀವು ಕುಕ್ಕರ್ನಲ್ಲಿ ತುಂಬ ಬೇಗನೆ ಮಾಡ್ಕೊಳ್ಬೋದು. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ಅಕ್ಕಿ ಆರ್ಗ್ಯಾನಿಕ್ ರೈಸ್ ಅಂತ ಹೇಳ್ತೀವಿ. ಆ ರೀತಿ ಒಂದು ಸ್ವಲ್ಪ ಗೋಧಿ ಬಣ್ಣದಲ್ಲಿದೆ ಇದು. ನೀವು ಬೇಕಾದರೆ ನಾರ್ಮಲ್ ಅಕ್ಕಿ, ತಿಂಡಿ ಅಕ್ಕಿಯನ್ನು ಉಪಯೋಗಿಸ್ಕೊಳ್ಬೋದು. ಈಗ ಈ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿ ಅದನ್ನು ಚೆನ್ನಾಗಿ 1-2 ಸರ್ತಿ ತೊಳಿಬೇಕು. ತೊಳೆದಾದಮೇಲೆ ಅದಕ್ಕೆ ಬೇರೆ ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ, ಒಂದು 10 ನಿಮಿಷ. ನಂತರ ಕುಕ್ಕರ್ ಒಲೆ ಮೇಲಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ 4 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಹಾಕಿ ಚಟ್ಪಟ ಅಂತ ಅನ್ನಬೇಕು. ಆವಾಗ ಇದಕ್ಕೆ 1 ಟೀ ಚಮಚ ಕಡಲೆಬೇಳೆ, 1 ಟೀ ಚಮಚ ಉದ್ದಿನಬೇಳೆಯನ್ನು ಹಾಕಿಬಿಟ್ಟು ಸ್ವಲ್ಪ ಇದು ಕೆಂಪಗಾಗೋ ತನಕ ಹುರಿಬೇಕು. ನಂತರ ಇದಕ್ಕೆ 2 ಹಸಿಮೆಣಸಿನಕಾಯಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿಬಿಟ್ಟು 1/4 ಟೀ ಚಮಚದಷ್ಟು ಹಿಂಗಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಈಗ ಇವೆರಡು ಕೂಡ ಚೆನ್ನಾಗಿ ಕೆಂಪಗಾಗಬೇಕು ಬೇಳೆಗಳು. ಆನಂತರ ಇದಕ್ಕೆ 1 ಈರುಳ್ಳಿಯನ್ನು ಕೆಂಪಗಾದಮೇಲೆ 1 ಈರುಳ್ಳಿಯನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕಿ ಈಗ ಈರುಳ್ಳಿಯನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. 1-2 ನಿಮಿಷದಷ್ಟು ಕಾಲ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿಯನ್ನು 1ರಿಂದ 1.5 ನಿಮಿಷದವರೆಗೆ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ನೀರು ಬಸಿದು ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಿಬಿಟ್ಟು 1 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಅಕ್ಕಿ ಉಪ್ಪಿಟ್ಟು ಅಂದರೆ ನಿಮಗೆ ರವೆ ಉಪ್ಪಿಟ್ಟು ಥರ ಒಂದು ಸ್ವಲ್ಪ ಮುದ್ದೆ ಆಗಬೇಕು ಅಂತಿದ್ರೆ ಫಸ್ಟ್ ನೀರು ಹಾಕಿಬಿಟ್ಟು ಅದು ಕುದಿದ ಮೇಲೆ ಅಕ್ಕಿಯನ್ನು ನೀವು ಡೈರೆಕ್ಟಾಗಿ ಹಾಕ್ಬೋದು. ಆವಾಗ ಅದೇ ರೀತಿ ಆಗುತ್ತೆ. ಇಲ್ದಿದ್ರೆ ಕೆಲವರಿಗೆ ಅಕ್ಕಿ ಉಪ್ಪಿಟ್ಟು ಸ್ವಲ್ಪ ಉದುರುದ್ರಾಗಿರಬೇಕು ಅಂತ ಇರುತ್ತೆ ನೋಡಿ. ಅಂಥವರು ಫಸ್ಟ್ ಅಕ್ಕಿಯನ್ನು ಚೆನ್ನಾಗಿ ಹುರಿದ್ಬಿಟ್ಟು ನಂತರ ಅದಕ್ಕೆ ಬಿಸಿ ನೀರನ್ನು ಸೇರಿಸಿದರೆ ಉಪ್ಪಿಟ್ಟು ತುಂಬ ಉದುರುದ್ರಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. 2 ರೀತಿಯಲ್ಲಿ ಕೂಡ ನೀವು ಮಾಡ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ನಮಗೆ ಒಂದು ಸ್ವಲ್ಪ ಇದೇ ರೀತಿ ತುಂಬ ಮುದ್ದೆ ಥರ ಬೇಡ ಅಂತ ನಮ್ಮ ಮನೆಯಲ್ಲಿ, ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹುರಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2.5 ಕಪ್ನಷ್ಟು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. 2.5ರಿಂದ 3 ಕಪ್ನಷ್ಟು ನೀರು ಸೇರಿಸ್ಕೊಳ್ಬೋದು. ಅಂದರೆ ತುಂಬ ಜಾಸ್ತಿ ನಿಮಗೆ ಮುದ್ದೆ ರೀತಿ ಬೇಕು ಅಂದರೆ 3 ಕಪ್ನಷ್ಟು ಸೇರಿಸ್ಕೊಳ್ಳಿ. ಈಗ 1/4 ಟೀ ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಇದರ ಉಪ್ಪಿಟ್ಟಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಂತರ ಇದನ್ನು ನಾನು 3 ವಿಷಲ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಈಗ 3 ವಿಷಲ್ ಆದಮೇಲೆ ತೆಗೆದು ತೋರಿಸ್ತೀನಿ. ಫಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪಿಟ್ಟಿಗೆ ಜಾಸ್ತಿನೇ ತೆಂಗಿನ ತುರಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆದರೆ ಇದು ಆರ್ಗ್ಯಾನಿಕ್ ರೈಸ್ ಆಗಿರೋದ್ರಿಂದ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. 3 ವಿಷಲ್ ಮಾಡ್ಕೊಂಡಿದ್ದೀನಿ. ಆದರೆ ನೀರು ನೋಡಿ ಹಾಗೇ ಇದೆ ಅದರಲ್ಲಿ. ಅಂದರೆ ಇದಕ್ಕೆ ವಿಷಲ್ ಜಾಸ್ತಿ ಬೇಕಾಗುತ್ತೆ ಅನಿಸುತ್ತೆ. ಹಾಗಾಗಿ ನಾನು ಅದನ್ನು ವಾಪಸ್ ಇಟ್ಟು ಇನ್ನೂ ಕೂಡ 2 ವಿಷಲ್ ಮಾಡ್ಕೊಂಡಿದ್ದೀನಿ. ಅಂದರೆ ಹೈ ಫ್ಲೇಮ್ ಇಟ್ಟು 2 ವಿಷಲ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಉದುರುದ್ರಾಗಿ ಬಂದಿದೆ. ಇದು ಸ್ವಲ್ಪ ಆರ್ಗ್ಯಾನಿಕ್ ರೈಸ್ ಅಂದರೆ ಹೇಗೆ ಅಂದರೆ ಪಾಲಿಶ್ಡ್ ಆಗಿರೋದಿಲ್ಲ, ಹಾಗಾಗಿ ಸ್ವಲ್ಪ ಬೇಗ ಬೇಯಬಹುದು ಅಂತ ಅಂದ್ಕೊಂಡೆ. ನೋಡಿದರೆ ಅದು ಸ್ವಲ್ಪ ಲೇಟಾಗಿ ಬೇಯುತ್ತೆ, ಹಾಗಾಗಿ ಅದಕ್ಕೆ ವಿಷಲ್ ಜಾಸ್ತಿ ಬೇಕಾಗಿತ್ತು. ಒಟ್ಟಿಗೆ ನಾನು ಇದಕ್ಕೆ 5 ವಿಷಲ್ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ಅಂತೂ ಕರೆಕ್ಟಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ, ಹಾಗೆಯೇ ಉದುರುದ್ರಾಗಿ ಬಂದಿದೆ. ತುಂಬಾ ಸೂಪರಾಗಿದೆ. ನೀವು ನಾರ್ಮಲ್ ತಿಂಡಿ ಅಕ್ಕಿಯಲ್ಲಿ ಮಾಡೋದಾದರೆ 3 ವಿಷಲ್ ಮಾಡ್ಕೊಳ್ಳಿ ಅಥವಾ 2 ವಿಷಲ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ತುಂಬ ರುಚಿಯಾಗಿರುತ್ತೆ. ನಾರ್ಮಲ್ ಅಕ್ಕಿಯಲ್ಲೇ ನೀವು ಇದನ್ನು ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.